ಆ ಹೋರಾಟದಲ್ಲಿ ಜನ ನಿಮ್ಮ ಕೈ ಹಿಡಿತಾರೆ. ಹೆಣ್ಮಕ್ಳಿಗೂ ಹೇಳ್ತಕ್ಕಂಥದ್ದು, ಕೆಲವು ಕ್ಷೇತ್ರಗಳಲ್ಲಿ ಪ್ರಾಮಾಣಿಕವಾಗಿ ನೀವು ದುಡಿಮೆ ಮಾಡ್ತಕ್ಕಂಥದ್ದು ನಿಮ್ಮನ್ನು ಕೊಡೋದಿಸ್ತೀವಿ, ಅನುಕೂಲ ಆಗ್ತದೆ. ಲೀಡರ್ಗಳ ಹಿಂದೆ ಸುತ್ತೋದು ಬರ್ತೋದು ಬೇರೆ ವಿಷಯ. ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ನೇರವಾಗಿ ತಿಪ್ಪೇಸ್ವಾಮಿ ಇರ್ತಾರೆ ಪಕ್ಷದ ಕಚೇರಿ, ಇಲ್ಲ ನಾನು ಹಲವಾರು ಬೇರೆ ಬರ್ತೀನಿ. 20ನೇ ತಾರೀಕು ಬೇರೆ ವಾರದಲ್ಲಿ 1 ದಿವಸ 2 ದಿವಸ ನಾನು ಕರ್ನಾಟಕದಲ್ಲೇ ಇರ್ತೀನಿ. ಅಂದ್ರೆ ಕರ್ನಾಟಕದಲ್ಲಿ ಇರೋದು ನಮ್ಮ ಮಾಧ್ಯಮ ಸ್ನೇಹಿತರು ಮನವಿ ಕೊಡೋದು ಪಕ್ಷ ಸಂಘಟನೆ ಬಗ್ಗೆ. ನಮ್ಮ ಪಾರ್ಟಿ ಅಧ್ಯಕ್ಷ, ಈ ಚುನಾವಣಾ ವರ್ಷ ಪ್ರಾರಂಭ ಆಗ್ತದೆ. ನಾನು ಡೆಲ್ಲಿಯಲ್ಲಿ ಕೂತ್ಕೊಂಡು ಇಡೀ ದೇಶ ನೋಡಕ್ಕೆ ಹೋಗಿ ಕರ್ನಾಟಕ ಮೊದಲು ನಮ್ಮ ಕರ್ಮಭೂಮಿ, ಇದನ್ನ ಸರಿಪಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಬರ್ತಿದ್ದೀನಿ. ಮುಖ್ಯಮಂತ್ರಿ ಈಗಾಗಲೇ 2 ಬಾರಿ ಆಗೋಗಿದೆ, 3ನೇ ಬಾರಿ ಆಗ್ಬೇಕು ಅನ್ನೋದು ನನ್ನ ಕೈಗಿಲ್ಲ, ರಾಜ್ಯದ ಜನ ಭಗವಂತ. ಆದ್ರೆ ನನ್ನ ಕರ್ತವ್ಯ ನಾನು ಮಾಡ್ಬೇಕಲ್ಲ, ಇದೆಯಲ್ಲ. ಕೃಷ್ಣ ಅರ್ಜುನನ್ಗೆ ಹೇಳ್ತಾನೆ, ನಿನ್ ಕೆಲಸ ನೀನ್ ಮಾಡೋ, ಫಲಾಫಲ ಇರೋದಕ್ಕೆ ನಿನ್ ಕರ್ಮ ದೇವ್ರಿಗೆ ಬಿಡು ಅಂತ ಹೇಳಿ. ಆ ರೀತಿ ಇಲ್ಲಿ ಇವತ್ತು ಈ ರಾಜ್ಯಕ್ಕೆ ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದಿದ್ದೇವೆ. JDS ಪಕ್ಷ, ನಾವು ಮನಸ್ಸಿನಿಂದ ಹೇಳ್ತಾ ಇದ್ವಿ, ಇವತ್ತು ಈ ರಾಜ್ಯಕ್ಕೆ ಏನಾದರೂ ಒಳ್ಳೇದಾಗಬೇಕು ಅಂದ್ರೆ ಅದು ಬರೀ ಹಳ್ಳಿಗಲ್ಲ, ಈವನ್ ಬೆಂಗಳೂರು ನಗರಕ್ಕೂ ಒಳ್ಳೇದಾಗಬೇಕು ಅಂದ್ರೆ JDS ಅನಿವಾರ್ಯ ಈ ದೇಶಕ್ಕೆ, ಕರ್ನಾಟಕ. ಕೆಲಸ ಇರಲಿ, ಬಹಳ ಜನ ಸೇರಿದ್ದೀರಿ ಇವತ್ತು. ಬಹುಶಃ ಅಂಬೇಡ್ಕರ್ ಜಯಂತಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಂಖ್ಯೆಯಲ್ಲಿ ನಡೀತಾ ಇರತಕ್ಕಂಥದ್ದು ಇದೇ ಮೊದಲನೇ ಬಾರಿ. ಕೆಲಸ ಇದೆ, ನಿಮಗೆಲ್ಲ ಒಳ್ಳೇದಾಗಲಿ. ಅಂಬೇಡ್ಕರ್ ಅವರ ಸಂದೇಶವನ್ನು ನಾವೆಲ್ಲ ಪಾಲನೆ ಮಾಡೋಣ ಜೀವನದಲ್ಲಿ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಿ ನಾನು ಆ ಹೋರಾಟದಲ್ಲಿ ಜನ ನಿಮ್ಮ ಕೈ ಹಿಡಿತಾರೆ. ನಮ್ಮ ಹೆಣ್ಮಕ್ಳಿಗೂ ಹೇಳ್ತಕ್ಕಂಥದ್ದು, ಕೆಲವು ಕ್ಷೇತ್ರಗಳಲ್ಲಿ ಪ್ರಾಮಾಣಿಕವಾಗಿ ನೀವು ದುಡಿಮೆ ಮಾಡ್ತಕ್ಕಂಥದ್ದು ನಿಮ್ಮನ್ನು ಕೊಡೋದಿಸ್ತೀವಿ, ಅನುಕೂಲ ಆಗ್ತದೆ. ಲೀಡರ್ಗಳ ಹಿಂದೆ ಸುತ್ತೋದು ಬರ್ತೋದು ಬೇರೆ ವಿಷಯ. ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ನೇರವಾಗಿ ತಿಪ್ಪೇಸ್ವಾಮಿ ಇರ್ತಾರೆ ಪಕ್ಷದ ಕಚೇರಿ, ಇಲ್ಲ ನಾನು ಹಲವಾರು ಬೇರೆ ಬರ್ತೀನಿ. 20ನೇ ತಾರೀಕು ಬೇರೆ ವಾರದಲ್ಲಿ 1 ದಿವಸ 2 ದಿವಸ ನಾನು ಕರ್ನಾಟಕದಲ್ಲೇ ಇರ್ತೀನಿ. ಅಂದ್ರೆ ಕರ್ನಾಟಕದಲ್ಲಿ ಇರೋದು ನಮ್ಮ ಮಾಧ್ಯಮ ಸ್ನೇಹಿತರು ಮನವಿ ಕೊಡೋದು ಪಕ್ಷ ಸಂಘಟನೆ ಬಗ್ಗೆ. ನಮ್ಮ ಪಾರ್ಟಿ ಅಧ್ಯಕ್ಷ, ಈ ಚುನಾವಣಾ ವರ್ಷ ಪ್ರಾರಂಭ ಆಗ್ತದೆ. ನಾನು ಡೆಲ್ಲಿಯಲ್ಲಿ ಕೂತ್ಕೊಂಡು ಇಡೀ ದೇಶ ನೋಡಕ್ಕೆ ಹೋಗಿ ಕರ್ನಾಟಕ ಮೊದಲು ನಮ್ಮ ಕರ್ಮಭೂಮಿ, ಇದನ್ನ ಸರಿಪಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಬರ್ತಿದ್ದೀನಿ. ಮುಖ್ಯಮಂತ್ರಿ ಈಗಾಗಲೇ 2 ಬಾರಿ ಆಗೋಗಿದೆ, 3ನೇ ಬಾರಿ ಆಗ್ಬೇಕು ಅನ್ನೋದು ನನ್ನ ಕೈಗಿಲ್ಲ, ರಾಜ್ಯದ ಜನ ಭಗವಂತ. ಆದ್ರೆ ನನ್ನ ಕರ್ತವ್ಯ ನಾನು ಮಾಡ್ಬೇಕಲ್ಲ, ಇದೆಯಲ್ಲ. ಕೃಷ್ಣ ಅರ್ಜುನನ್ಗೆ ಹೇಳ್ತಾನೆ, ನಿನ್ ಕೆಲಸ ನೀನ್ ಮಾಡೋ, ಫಲಾಫಲ ಇರೋದಕ್ಕೆ ನಿನ್ ಕರ್ಮ ದೇವ್ರಿಗೆ ಬಿಡು ಅಂತ ಹೇಳಿ. ಆ ರೀತಿ ಇಲ್ಲಿ ಇವತ್ತು ಈ ರಾಜ್ಯಕ್ಕೆ ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದಿದ್ದೇವೆ. JDS ಪಕ್ಷ, ನಾವು ಮನಸ್ಸಿನಿಂದ ಹೇಳ್ತಾ ಇದ್ವಿ, ಇವತ್ತು ಈ ರಾಜ್ಯಕ್ಕೆ ಏನಾದರೂ ಒಳ್ಳೇದಾಗಬೇಕು ಅಂದ್ರೆ ಅದು ಬರೀ ಹಳ್ಳಿಗಲ್ಲ, ಈವನ್ ಬೆಂಗಳೂರು ನಗರಕ್ಕೂ ಒಳ್ಳೇದಾಗಬೇಕು ಅಂದ್ರೆ JDS ಅನಿವಾರ್ಯ ಈ ದೇಶಕ್ಕೆ, ಕರ್ನಾಟಕ. ಕೆಲಸ ಇರಲಿ, ಬಹಳ ಜನ ಸೇರಿದ್ದೀರಿ ಇವತ್ತು. ಬಹುಶಃ ಅಂಬೇಡ್ಕರ್ ಜಯಂತಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಂಖ್ಯೆಯಲ್ಲಿ ನಡೀತಾ ಇರತಕ್ಕಂಥದ್ದು ಇದೇ ಮೊದಲನೇ ಬಾರಿ. ಕೆಲಸ ಇದೆ, ನಿಮಗೆಲ್ಲ ಒಳ್ಳೇದಾಗಲಿ. ಅಂಬೇಡ್ಕರ್ ಅವರ ಸಂದೇಶವನ್ನು ನಾವೆಲ್ಲ ಪಾಲನೆ ಮಾಡೋಣ ಜೀವನದಲ್ಲಿ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಿ ನಾನು ನಮಸ್ಕಾರ.